Hi friends, ಇಲ್ಲಿ ನೋಡಿ ಏನಿದೆ ಕ್ವೆಶ್ಚನ್ x equal to 2a into t square and y is equal to a into t power 4 find dy by dx ಅಂತ ಕೇಳಿದರೆ. ಸೊ ಫಸ್ಟ್ ಏನು ಮಾಡೋಣ, ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ಟಿ. ಓಕೆ, ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ಅವಾಗ ಏನಾಗುತ್ತೆ, ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು, ಇಲ್ಲಿ 2a ಅನ್ನೋದು ಕೋಎಫಿಷಿಯಂಟು ಆ್ಯಸ್ ಇಟ್ ಈಸ್ ಬರೋಣ. ಟಿ ಪವರ್ 2 ಇದೆ, ಸೊ ಟಿ ಪವರ್ 2ದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 2t ಆಗುತ್ತೆ. ಹೌದಾ? ಸೊ ನೆಕ್ಸ್ಟು 2 ಇಂಟು 2 ಅಂದರೆ 4 ಆಯಿತು, 4at ಆಯಿತು. ಸೊ ದಿಸ್ ಈಸ್ ಡಿ ಎಕ್ಸ್ ಬೈ ಡಿ ಟಿ. ಸೊ ಅದೇ ಥರ ವೈನು ಡಿಫ್ರೆನ್ಷಿಯೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ಅವಾಗ ಏನಾಗುತ್ತೆ, ಡಿ ವೈ ಬೈ ಡಿ ಟಿ ಈಸ್ ಈಕ್ವಲ್ ಟು, ಎ ಅನ್ನೋದು ಕೋಎಫಿಷಿಯಂಟ್ ಹಂಗೆ ಬರೆಯೋಣ. ಟಿ ಪವರ್ 4ನ ಡಿಫ್ರೆನ್ಷಿಯೇಟ್ ಮಾಡಿದರೆ 4 ಇಂಟು ಟಿ ಪವರ್ 3 ಆಗುತ್ತೆ. ಸೊ ಹಂಗಂದರೆ ಡಿ ವೈ ಬೈ ಡಿ ಟಿನ ಏನಂತ ಬರೀಬೋದು, 4a ಇಂಟು ಟಿ ಪವರ್ 3. ಸಪೋಸ್ ಇದನ್ನು ಇಕ್ವೇಷನ್ 1 ಅಂತ ಕರೆಯೋಣ, ಇದನ್ನು ಇಕ್ವೇಷನ್ 2 ಅಂತ ಕರೆಯೋಣ. ಸೊ ಡಿವೈಡ್ ಇಕ್ವೇಷನ್ 2 ಬೈ ಇಕ್ವೇಷನ್ 1. ಸೊ ಹಂಗಂದ್ರೆ ಏನಾಯಿತು, ಡಿ ವೈ ಬೈ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ. ಸೊ ದಟ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಟಿ ಅಂದರೆ ಏನೈತೆ, 4 ಇಂಟು ಎ ಇಂಟು ಟಿ ಪವರ್ 3 ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ ಏನೈತೆ, 4a t ಐತೆ. 4a ಕ್ಯಾನ್ಸಲ್ ಆಯಿತು, 1t, ಇಲ್ಲಿ ಟಿ ಪವರ್ 3 ಇದ್ದಿದ್ದು ಟಿ ಪವರ್ 2 ಆಗುತ್ತೆ. ಸೊ ಹಂಗಂದ್ರೆ ಏನು ಬಂತು, ಟಿ ಸ್ಕ್ವೇರ್ ಬಂತು. ಸೊ ಇಲ್ಲಿ ಡಿ ಟಿ ಕ್ಯಾನ್ಸಲ್. ಸೊ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು ಬಂತು ನಮಗೆ, ಟಿ ಪವರ್ 2. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಥ್ಯಾಂಕ್ ಯು.